ಹೇ ಭಗವಾನ್ ಭಾಸ್ಕರ, ಹೇ ಕೃಷ್ಣ ಪರಮಾತ್ಮ, ಎಂತಹ ಮಹಿಮಾ ಪುರುಷನಯ್ಯ ನೀನು. ಕಣ ಕಣದಲ್ಲೂ ದುರ್ಯೋಧನ ದುರ್ಯೋಧನ ಎನ್ನುತ್ತಿದ್ದ ಈ ನನ್ನ ಹೃದಯಕ್ಕೆ ಮಾತೃ ವಾತ್ಸಲ್ಯ, ಸೋದರ ವಾತ್ಸಲ್ಯವೆಂಬ ಭಾಷವನ್ನು ಈ ನನ್ನ ಹೃದಯಕ್ಕೆ ಚುಚ್ಚಿ ನನ್ನೀ ಹೃದಯವನ್ನೇ ಛಿದ್ರ ಮಾಡಿದೆಯಲ್ಲ ದೇವ. ಪರಮಾತ್ಮ, ನೀನು ಹೇಳಿದಂತೆ ಇಲ್ಲಿಗೆ ನನ್ನ ಹೆತ್ತ ತಾಯಿಯಾದ ಕುಂತಿ ದೇವಿಯು ಬರುವಳು ಎಂದು ತಿಳಿಸಿದ್ದೆ. ಆದರೆ ಎಲ್ಲಿ ನೋಡಿದರೂ ಆಕೆಯ ದರ್ಶನವೇ ಕಾಣುತ್ತಿಲ್ಲವಲ್ಲ. ಹೇ ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಈ ಸೃಷ್ಟಿಯ ಮೊದಲಿನಿಂದಲೂ ಪರಿಪಾಲಿಸುತ್ತಿರುವ ನೀನು ನನ್ನ ಜನ್ಮ ವೃತ್ತಾಂತವನ್ನು ಖಂಡಿತವಾಗಿಯೂ ತಿಳಿದಿರಲೇಬೇಕು. ನನ್ನನ್ನ ಈ ಸಂದೇಹದ ಅಂಧಕಾರದಿಂದ ಉದ್ಧರಿಸು ದೇವಾ, ಉದ್ಧರಿಸು. ಸಪ್ತಾಶ್ವರಥಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತ ಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಹೇ ಭಗವಾನ್ ಭಾಸ್ಕರ, ಅರಿಯಲಾರದ ಘೋರಸನ್ ದೇಹದಾದಿಯೊಳ್ ಮುಳುಗಿದೆ. ಅರಿಯಲಾಗದ ಘೋರಸನ್ ದೇಹದಾದಿಯೊಳ್ ಮುಳುಗಿದೆ. ಮನದಿ ಮೂಡಿದ ಅಂಧಗಾರವ, ಹೇ ಪರಮಾತ್ಮ, ಮನದಿ ಮೂಡಿದ ಅಂಧಕಾರವ ತೊಲಗಿಸೋಯೇ ಭಾಸ್ಕರ. ತೊಲಗಿಸೋಯೇ ಭಾಸ್ಕರ. ಅರಿಯಲಾರದ ಘೋರ ಸಂದೇಹ. ಪರಮಾತ್ಮ, ಹೇ ಭಾಸ್ಕರ, ಬಂಧು ಬಾಂಧವರೆಂಬ ಭಾಷೆಗೆ ಒಂದು ಸಿಲುಕಿದೆ ಇಂದು ತಾಪದಿ. ಪರಮಾತ್ಮ, ಬಂಧು ಬಾಂಧವರೆಂಬ ಭಾಷೆಗೆ ಒಂದು ಸಿಲುಕಿದೆ ಇಂದು ತಾಪದಿ. ಹೀಗಿಸೋ ತನಯಗೈಯದೆ. ಹೇ ಪರಮಾತ್ಮ, ಹೀಗಿಸೋ ಶೋಧನಯಗೈಯದೆ. ಶಾಂತಿ ನೀಡು ಶ್ಯಾಮಲಾಗ. ಹೇ ಪರಮಾತ್ಮ, ಶಾಂತಿ ನೀಡು ಶ್ಯಾಮಲಾಂಗ. ಅರಿಯಲಾರದ ಘೋರ ಸಂದೇಹ. ಅರಿಯಲಾರದ ಘೋರ ಸಂದೇಹ. ಅರಿಯಲಾರದ ಘೋರ ಸಂದೇಹ.
ನಮಃ. ಓಂ ಭಾಸ್ಕರಾಯ ನಮಃ. ಓಂ ಮಾರ್ತಾಂಡಾಯ ನಮಃ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವೂ ಇದೆಯೇ? ನೀನು ಕಳೆದ ಕಂಡ ಪುತ್ರನು ಇದೇ ಸ್ಥಳದಲ್ಲಿ ಸಿಗುವನೆಂದು ಹೇಳಿರುವುದು ನೋಡುವೆ. ಕರ್ಣ, ಕರ್ಣ. ಯಾರು ತಾಯಿ? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ? ನೀನು ಪೂಜಿಸುತ್ತಿರುವ ಆ ಸರ್ವ ಸಾಕ್ಷಿ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ತೋರಿಸಿದ ಮೊದಲ ಸ್ತ್ರೀ ನಾನು ಕರ್ಣ. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು. ಕುಂತಿ ದೃಷ್ಟನನ್ನು ಎತ್ತ ಮಹಾಮಾತೆ ಕುಂತಿ. ಅಮ್ಮ, ಹೆತ್ತವಳ ಮಗನಾಗದೆ ಅವಳ ಕರೆಯ ತೋಳ್ದಕ್ಕೆಯಲ್ಲಿ ನಲಿಯುವ ಪುಣ್ಯ ವಿಶೇಷದಿಂದ ವಂಚಿತನಾದ ಈ ಹತಭಾಗ್ಯ ಕರ್ಣನಿಗೆ ಈ ದಿನ ದರ್ಶನವಿದ್ದೆಯಾ ತಾಯಿ? ಇದೋ ಇದೋ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ಕೀರ್ತಿಶೀಲನಾಗು ಮಗನೇ, ಕೀರ್ತಿಶೀಲನಾಗು ಕಂದ. ಎಂತಹ ಕೀರ್ತಿ ಅಮ್ಮ ನನ್ನದು, ಎಂತಹ ಕೀರ್ತಿ! ಬಹುದಿನದ ಬಯಕೆ ಫಲಿಸಿದಮ್ಮ. ಅಮ್ಮ, ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಕರುಣೆಯ ತೋರಿ ಕುವರನ ಪೊರೆದೆ. ಅಮ್ಮ, ಕರುಣೆಯ ತೋರಿ ಕುವರನ ಪೊರೆದೆ. ಎಂದಿಗೆ ಋಣವ ತೀರಿಸಲೀನ. ಎಂದಿಗೆ ಋಣವ ತೀರಿಸಲೀನ. ಜನಿಸಿದ ಮರುಕ್ಷಣವೇ ಜನಕೆಸದೆ. ಅಮ್ಮ, 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 ಜನಿಸಿದ ಮರುಕ್ಷಣವೇ ಜಲಕೆಸದೆಯಂತೆ. ಜನಿಸಿದ ಮರುಕ್ಷಣವೇ ಜಲಕೆಸದೆಯಂತೆ. ಮಗುವಮ್ಮ ನಾನಾಗ ಏನೊಂದನ್ನು ಅರಿ. ಹೌದು ಮಗನೇ, ಮಗುವಮ್ಮ ನಾನಾಗ ಏನು
ಬಯಸಿದ ಭವಿಸಿದಮ್ಮ ಬಹುದಿನದ ಬಯಕೆ ಭವಿಸಿದಮ್ಮ ಅಮ್ಮ ಮಾಡಿದ ಮರಾದ ಏನದು ತಾಯಿ ಇಲ್ಲ ಮಗನೇ, ಇಲ್ಲ ಕಂದ. ನಾ ಮಾಡಿದ ಮರಾದ ಏನದು ತಾಯಿ ಅಕ್ಷಮ್ಯವೇನಿಸೆ ಜೀವವ ತೋರೆವೆ ಅಕ್ಷಮ್ಯವೇನಿಸೆ ಜೀವವ ತೋರೆವೆ ಮಗನೆಂಬ ಮಮಕಾರ ಮಗನೆಂಬ ಮಮಕಾರ ದೇಗಿಲ ತಾಯಿ ಮಗನೆಂಬ ಮಮಕಾರ ದೇಗಿಲ ತಾಯಿ ಐವರ ಮಾತೆ ನಿನಗಿರುವುದೇ ಕೊರತೆ ಇರುವುದು ಮಗನೇ, ಇರುವುದು ಕಂದ. ಐವರ ಮಾತೆ ನಿನಗಿರುವುದೇ ಕೊರತೆ ಬಹುದಿನದ ಬಯಕೆ ಅಲಿಸಿದಮ್ಮ ಬಯಸಿದ ಬಲಿಸಿದಮ್ಮ ಬಹುದಿನದ ಬಯಕೆ ಬಲಿಸಿದಮ್ಮ ಅಮ್ಮ ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ನಿನಗೆ ಮಾಡಿದ ಅಂತಹ ಅಪರಾಧವಾದರೂ ಏನು ತಾಯಿ? ಇಲ್ಲ ಮಗನೇ, ಇಲ್ಲ ಕಂದ. ಅಮ್ಮ ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆಯಿಂದ ಸಾಕಿ ಸಲಹುವಳು. ಅಂತಹುದರಲ್ಲಿ ನೀನು ಮಾತ್ರ ನಿರ್ದಯಿಯಾಗಿ ನನ್ನ ಹೇಳಿಬಿಟ್ಟೆ ಅಮ್ಮ. ಈ ಪಾಪಿಯ ದೇಹವನ್ನು ಅಯ್ಯೋ ಅಲ್ಲಿಯ ಜಲಚರಗಳು ಕೂಡ ತಿನ್ನದೇ ಬಿಟ್ಟವಲ್ಲ ತಾಯಿ. ಅಮ್ಮ ಪಾಂಡು ವಂಶದ ಮಹಾವೃಕ್ಷದಿಂದ ಕಿತ್ತು ಬಿಸಿಟ್ಟು ಅಪಮಾನದ ವಿರುದ್ಧ ಕ್ಷೇತ್ರದಲ್ಲಿ ವಿಭಿನ್ನ ಸಮಾವರಣದಲ್ಲಿ ನನ್ನನ್ನೇ ಗೆದ್ದೆಳ್ಳಿದೆ ಅಮ್ಮ, ನನ್ನನ್ನೇ ಗೆದ್ದೆಳ್ಳಿದೆ. ಕರ್ಣಾರ್ಜುನರ ಮಧ್ಯೆ ಸೋದರ ಸಂಬಂಧವನ್ನು ಕಲ್ಪಿಸಬೇಕಾಗಿದ್ದ ನೀನು ನಮ್ಮಿರುವರ ಮದುವೆ ದ್ವೇಷದ ಕಮರಿಯನ್ನೇಕೆ ಸೃಷ್ಟಿಸಿದೆ ತಾಯಿ? ಈ ಜಗತ್ತೆಲ್ಲವೂ ನನ್ನನ್ನು ಸೋತ ಹೀನ ಕುಲದವ ಎಂದು ಹೀಯಾಳಿಸುತ್ತಿದ್ದಾಗ ಅದರಿಂದ ನಾನು ನೊಂದು ಬೆಂದು ಕೊಗ್ಗಿ ಹೋಗಿದ್ದಾಗ ಅಮ್ಮ ಅವೆಲ್ಲವುಗಳನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಏಕೆ ತಾಯಿ ಸುಮ್ಮನಾದೆ? ಏಕಮ್ಮ, ನನ್ನ ಪ್ರಶ್ನೆಗೆ ನಿನ್ನಲ್ಲಿ ಉತ್ತರವಿಲ್ಲವೇ? ಹೋಗಲಿ ಬಿಡು ತಾಯಿ, ಎಷ್ಟೇ ಆಗಲಿ ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆ. ಅಮ್ಮ, ಇಷ್ಟು ದಿನದ ಮೇಲಾದರೂ ಈ ನಿನ್ನ ಮಗನ ನೆನಪು ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ, ಈ ಉಪಕಾರದ ಭಾರವನ್ನು ನಾನು ಯಾವ ಜನ್ಮದಲ್ಲಿ ತೀರಿಸಲಿ ತಾಯಿ? ಯಾವ ಜನ್ಮದಲ್ಲಿ ತೀರಿಸಲಿ?
ಬಂದೆನೋ ಪರಿತಪಿಸಿ ನಾ ಬಂದೆನೋ ಕಂದ ಬಾರ ಅಮ್ಮ ಮುನಿ ಮಂತ್ರದಿಂದ ಪಡೆದೆನೋ ನಿನ್ನ ಮುನಿ ಮಂತ್ರದಿಂದ ಪಡೆದೆನೋ ನಿನ್ನ ಲೋಕಪವಾದಕ್ಕೆ ನದಿಯಲ್ಲಿ ಬೀಸುತ್ತೆ ಲೋಕಪವಾದಕ್ಕೆ ನದಿಯಲ್ಲಿ ಬೀಸುತ್ತೆ ಕಣ್ಣೀರಿನ ರಾಧನಾ ಈ ಜೀವದ ಈ ವೇದನಾ ಕಣ್ಣೀರಿನ ರಾಧನಾ ಈ ಜೀವದ ಈ ವೇದನಾ ನಿನ್ನ ನೋಡಲೆಂದೇ ಮಾತಾಡಲೆಂದೇ ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನೋ ಪರಿತಪಿಸಿ ನಾ ಬಂದೆನೋ ಕಂದ ಕರಡ ಮುನಿ ಮಂತ್ರದಿಂದ ಪಡೆದೆನೋ ನಿನ್ನ ಮುನಿ ಮಂತ್ರದಿಂದ ಪಡೆದೆನೋ ನಿನ್ನ ಲೋಕಪವಾದಕ್ಕೆ ನದಿಯಲ್ಲಿ ಬೀಸುತ್ತೆ ಲೋಕಪವಾದಕ್ಕೆ ನದಿಯಲ್ಲಿ ಬೀಸುತ್ತೆ ಕಣ್ಣೀರಿನ ರಾಧನಾ ಈ ಜೀವದ ಈ ವೇದನಾ ಕಣ್ಣೀರಿನ ಆರಾಧನಾ ಈ ಜೀವದ ಈ ವೇದನಾ ನಿನ್ನ ನೋಡಲೆಂದೇ ಮಾತಾಡಲೆಂದೇ ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನೋ ಪರಿತಪಿಸಿ ನಾ ಬಂದೆನೋ ಕಂದ ಬಾರ ಬಾರ
ಕನ್ನಡ, ಅಮ್ಮ ನೀನು ಹೀಗೆಲ್ಲ ಮಾತನಾಡಬಾರದು ಮಗನೇ. ಮೊದಲೇ ನೊಂದು ಬೆಂದು ಹೋಗಿರುವ ಈ ನನ್ನ ಹೃದಯಕ್ಕೆ ಈ ನಿನ್ನ ಮಾತುಗಳು ಶೂಲದಂತೆ ಇರಿಯುತ್ತಿರುವುದು. ಕರ್ಣ, ಅಮ್ಮ ನೀನು ಬದುಕಿರುವೆ ಎನ್ನುವ ವಿಚಾರವು ಸತ್ಯವಾಗಿಯೂ ನನಗೆ ತಿಳಿದಿರಲಿಲ್ಲ ಮಗನೇ. ಅಮ್ಮ ಸತ್ಯವಾಗಿಯೂ ಕಂದ, ಈ ದಿವಸವೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿದ ಬಳಿಕವೇ ನಿನ್ನನ್ನು ನೋಡಲು ಆತುರಾತುರವಾಗಿ ನಾನು ಇಲ್ಲಿಗೆ ಬಂದೆ. ಕರ್ಣ, ಅಮ್ಮ ನೀನು ಬಾಲ್ಯದಲ್ಲಿ ಪಟ್ಟಿರುವ ಕಷ್ಟಗಳಿಗೆಲ್ಲ ಈ ನಿನ್ನ ಹೆತ್ತ ತಾಯಿಯೇ ಕಾರಣಳು. ನನ್ನನ್ನು ಕ್ಷಮಿಸಿ ಬಿಡು ಮಗನೇ, ನನ್ನನ್ನು ಕ್ಷಮಿಸಿ ಬಿಡು ಕಂದ, ನನ್ನನ್ನು ಕ್ಷಮಿಸಿ ಬಿಡು. 5 ಜನ ವೀರ ಪುತ್ರರನ್ನು ಅಡದ ವೀರ ಮಾತೆಯಾದ ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ಅಮ್ಮ, ನನ್ನ ಕರ್ಮಕ್ಕೆ ನೀನೇನು ಮಾಡಿಯೇ? ಅಮ್ಮ, ನನ್ನ ಕರ್ಮವೇ ನನ್ನನ್ನು ನದಿಗೀಡು ಮಾಡಿತು. ನನ್ನ ಕರ್ಮವೇ ನನ್ನನ್ನು ಗುರುಶಾಪದಿಂದ ಮಣಿಸಿತು. ನನ್ನ ಕರ್ಮವೇ ನನ್ನನ್ನು ಕುಲಗೇಡಿ ಎಂದು ಈ ಜಗದಿಂದ ಜರಿಸಿತು. ಅಮ್ಮ, ನೀನು ಪಾಪಿಯಲ್ಲ, ಪವಿತ್ರಳು. ಅಮ್ಮ ಅಮ್ಮ ಧರ್ಮರಾಯ, ಭೀಮಸೇನ, ಅರ್ಜುನ, ನಕುಲ ಸಹದೇವಾದಿಗಳಿಗೆ ಹಾಲುಣಿಸಿ ತೊತ್ತುಣಿಸಿ ಪವನದ ತೊಟ್ಟಿಲಲ್ಲಿಟ್ಟು ತೂಗಿದಂತೆ ಅಮ್ಮ ನನ್ನನ್ನು ಆಡಿಸುವೆಯ ತಾಯಿ? ನನ್ನನ್ನು ಆಡಿಸುವೆಯ? ಅಯ್ಯೋ, ಅಂತಹ ಪುಣ್ಯವು ಈ ಪಾಪಿ ಕರ್ಣನಿಗೆ ಎಲ್ಲಿಂದ ಲಭಿಸಬೇಕು ತಾಯಿ? ಬಿಡುದಾಯಿ ನಿನ್ನಿ ಮನದ ವ್ಯಥೆಯನ್ನ. ಕರ್ಣ, ಅಮ್ಮ, ಆಗಿದ್ದೆಲ್ಲವೂ ಆಗಿ ಹೋಯಿತು ಮಗನೇ. ಇನ್ನು ಮೇಲಾದ್ರೂ ನಿನ್ನ ಸಹೋದರರೊಡನೆ ಸೇರಿ ಸೌಖ್ಯದಿಂದ ಬಾಳು. ವೈರಿಗಳಾದ ಆ ಕೌರವರೊಡನೆ ಸೇರಿ ನಿನ್ನ ಸಹೋದರರಿಗೆ ಕೇಡನ್ನು ಹಾರೈಸಬೇಡ. ಸೌಭಾತೃದಾನ ಮಾಡು ಮಗನೇ. ಅಮ್ಮ, ನನ್ನ ಮಾತೃವಾದ ನೀನು ಮಾತೃ ಧರ್ಮವನ್ನೇ ಮರೆತು ಮಾತನಾಡ್ತಿರುವೆ ಆ ತಾಯಿ. ಕರ್ಣ, ಅಮ್ಮ, ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ದೊರಕುವ ಮಾತೃ ಪ್ರೇಮವನ್ನು ಕೊಡಲು ನಿರಾಕರಿಸಿದ ನೀನು ಕರ್ಣ, ಅಮ್ಮ, ಈಗ ರಾಜ್ಯದಾಸೆಯನ್ನು ತೋರಿಸುವೆಯ ತಾಯಿ? ಅಮ್ಮ, ಎಳೆತನದಲ್ಲಿ ನೀನು ಚಿವುಟಿ ಹಾಕಿದ ಆ ಬಂಧು ಪ್ರೇಮದ ಸಸಿಯು ಒಣಗಿ ಹೋಗಿದೆ ತಾಯಿ. ಅದು ಮತ್ತೆಂದಿಗೂ ಚಿಗುರುವುದಿಲ್ಲ. ಇದುವರೆಗೂ ಆ ಸಹೋದರ ಭಾವವೇ ನನಗಿರಲಿಲ್ಲ. ಅಮ್ಮ, ಆದದ್ದು ಆಗಿ ಹೋಯಿತು. ಅಂದ್ರು ನಾನು ಜೀವಿಸಿರುವವರೆಗೂ ಆ ನನ್ನ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಕರ್ಣ, ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯಾಗಿರುವೆನು ಮಗನೇ. ಹೌದು ಕಂದ, ಪಾಂಡವರಲ್ಲಿ ವೈರತ್ವವನ್ನು ಕಳೆ, ಅವರನ್ನು ಉಳಿಸಿಬಿಡು ಮಗನೇ, ಅವರನ್ನು ಉಳಿಸಿಬಿಡು ಕಂದ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪೊರೆದಾತನು ನನ್ನನ್ನೇ ನಂಬಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿತವಾಗಬೇಕಾಗಿರುವಾಗ, ಅಮ್ಮ, ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಅಮ್ಮ, ಕೊಲೆ ಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ ತಾಯಿ? ಕರ್ಣ, ಹೌದು ತಾಯಿ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಎಲ್ಲೆಲ್ಲೂ ಅಪಮಾನದಿಂದ ಶಪಿಸರೆ. ಇಂತಹ ಸನ್ನಿವೇಶದಲ್ಲಿ ನೀನೇ ಹಿತಬೋಧನೆ ಮಾಡು ತಾಯಿ. ನಿಶ್ಚಯ ಕಂದ, ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ಅವರನ್ನು ಕಾಪಾಡುವುದು ಹಿರಿಯವನಾದ ನಿನ್ನ ಕರ್ತವ್ಯವಲ್ಲವೇ? ನೀವು 6 ಜನ ಸೇರಿ ಈ ರಾಜ್ಯ ಭಾರವನ್ನು ಆಳುವುದನ್ನು ನಾನು ಕಣ್ಣಾರ ಕಂಡು ಸಂತೋಷ ಪಡುವುದು ಬೇಡವೇ? ಹೇಳು ಮಗನೇ, ಹೇಳು ಕಂದ. ಅಮ್ಮ, ನಾವು 6 ಜನರು ಸೇರಿ ರಾಜ್ಯ ಭಾರವನ್ನು ಮಾಡುವುದನ್ನು ನೀನು ನೋಡಬೇಕೆ? ಅಮ್ಮ,
ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ದೊರಕುವ ಮಾತೃ ಪ್ರೇಮವನ್ನು ಕೊಡಲು ನಿರಾಕರಿಸಿದ ನೀನು ಕರ್ಣ, ಈಗ ರಾಜ್ಯದಾಸೆಯನ್ನು ತೋರಿಸುವೆಯಾ ತಾಯಿ? ಎಳೆತನದಲ್ಲಿ ನೀನು ಜಿವುಟಿ ಹಾಕಿದ ಬಂಧು ಪ್ರೇಮದ ಸಸಿಯು ಒಣಗಿ ಹೋಗಿದೆ, ಅದೆಂದಿಗೂ ಮತ್ತೆ ಸಿಗುವುದಿಲ್ಲ. ಬಿಡುತ್ತಾಯಿ ನಿನ್ನಿ ಮನದ ವ್ಯಥೆಯನ್ನ. ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲ. ಬಿಡುತ್ತಾಯಿ ನಿನ್ನಿ ಮನದ ವ್ಯಥೆಯನ್ನ. ಚೆನ್ನಾಗಿ ಹೇಳಿದೆ ಮಗನೇ, ಬಹಳ ಚೆನ್ನಾಗಿ ಹೇಳಿದೆ. ವೀರಾದಿ ವೀರನಾದ ನೀನು, ಶೂರಾದಿ ಶೂರನಾದ ಆ ಸುಯೋಧನನು ಪಾಂಡವರಲ್ಲಿ ವೈರತ್ವವನ್ನು ಎಣಿಸುತ್ತಿರುವಾಗ ನಾನು ಭಯಪಡದೆ ಹೇಗಿರಲಿ ಮಗನೇ? ನಾನು ಭಯಪಡದೆ ಹೇಗಿರಲಿ? ಹೋಗಲಿ ಬಿಡು ಕಂದ, ಹೋಗಲಿ. ಆದರೆ ಯುದ್ಧದಲ್ಲಿ ಆದ್ರೂ ಪರೋನ್ಮುಖನಾಗು ಮಗನೇ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ. ಈ ನನ್ನೆರಡು ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ, ದೇಹದ ನರನಾಡಿಗಳಲ್ಲಿ ಕೊನೆಯ ಹನಿ ರಕ್ತ ಇರುವವರೆಗೂ ಆ ನನ್ನ ಸ್ವಾಮಿಗಾಗಿ ಹೋರಾಡುವೆನು. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಜಗತ್ತೆಲ್ಲವೂ ನನ್ನನ್ನು ಸೋತ ಹೀನ ಕುಲದವ ಎಂದು ದೂಡಿ ಬಿಟ್ಟಿದ್ದಾಗ ಈ ರವಿಕುಮಾರನ ಭಾಗಕ್ಕೆ ದೈವವಾಗಿ, ಮಾನವನಾಗಿ, ಸಂರಕ್ಷಕನಾಗಿ ಬಂದು ರಕ್ಷಿಸಿದ ಮಹಾಸ್ವಾಮಿಯಲ್ಲವೇ ಇಂತಹ ಸಂಬಂಧಗಳನ್ನು ತನ್ನ ಪ್ರಾಣದಂತೆ, ತನ್ನ ಹೃದಯದ ಸಗನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಅಮ್ಮ, ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮಸಮ್ಮತವೇ? ಸರ್ವತ ಆಗಲಾರದು. ನಾನು ಪರಾನ್ಮುಖನಾಗಲಾರೆ. ಕರ್ಣ, ಹೆತ್ತ ತಾಯಿ, ಹಡೆದ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಯಾಚಿಸುತ್ತಿರುವೆನು ಮಗನೇ. ಯುದ್ಧ ಭೂಮಿಯಲ್ಲಿ ನಿನ್ನ ಸಹೋದರರೇನಾದ್ರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಮಾತ್ರ ಕೊಲ್ಲಬೇಡ ಕಂದ, ಅವರನ್ನು ಉಳಿಸಿಬಿಡು ಮಗನೇ, ಅವರನ್ನು ಉಳಿಸಿಬಿಡು. ಅಮ್ಮ, ಯಾರನ್ನಾದರೂ ಉಳಿಸಿವೆ, ಆದರೆ ಆ ನನ್ನ ಕಡುವೈರಿಯಾದ ಅರ್ಜುನನನ್ನು ಮಾತ್ರ ಬಿಡಲಾರೆ. ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನ ನನ್ನ ಕೌರವ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಅಮ್ಮ, ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ನೀನೇಕೆ ಚಿಂತಿಸುವಿ? ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲಿಯದು. ಅಮ್ಮ, ಅರ್ಜುನನಿಂದ ನಾನೇ ಮೃತನಾದರು ಅಥವಾ ಹೋಗಲಿ ಬಿಡು ಮಗನೇ, ಹೋಗಲಿ ಬಿಡು. ಆಯಸ್ಸಿದ್ದವರು ಎಲ್ಲಿಯಾದ್ರೂ ಬದುಕಿಕೊಳ್ಳಲಿ, ಅದೇ ಹೆತ್ತ ಹೊಟ್ಟೆಗೆ ಸಂತೋಷವು. ಆದರೆ ಕೊನೆಯದಾಗಿ ನನ್ನದೊಂದು ಮಾತನ್ನಾದ್ರೂ ನೆರವೇರಿಸಿಕೊಡುವೆಯ ಮಗನೇ? ಅದೇನು ಹೇಳುತ್ತಾಯಿ? ಸತ್ಯವಾಗಿ ನೆರವೇರಿಸಿಕೊಡುವೆ ಕಂದ. ಅಮ್ಮ, ನಿನ್ನ ಮಗನಾಗಿ ಜನಿಸಿ ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದ ಪರಮ ಪಾಪಿ ಎಂದು ಭಾವಿಸಿದೆಯಾ ತಾಯಿ? ನುಡಿದುದನ್ನೈಸಲಾರದ ಕಡುಕೂಳನೆ ಈ ಕಣ್ಣಬೆ ಸೂರ್ಯದನುಜ ಬಿಡು ಬಿಡು ಚಿಂತೆಯನ್ನು ಮಾದೆಯೇ, ಬಿಡು ಬಿಡು ಚಿಂತೆಯನ್ನು ಮಾದೆಯೇ, ನಡೆಸುವೆ ಧರ್ಮದಾಣೆ ಮತ್ತಿದ ನಾಣೆ ಜನನೀ ಜನನೀ
ನೀನು ಮಾತ್ರ ಯುದ್ಧ ಭೂಮಿಯಲ್ಲಿ ಯುದ್ಧ ಭೂಮಿಯಲ್ಲಿ ತೊಟ್ಟ ಬಾಣವನ್ನು ಪುನಃ ತೊಡಬಾರದು ಕಣಯ್ಯ. ಹೇ ಪರಮಾತ್ಮ, ಮಾತೃ ಹೃದಯದಲ್ಲಿಯೂ ಮಾಯಾಜಾಲ, ಮಾತೃ ಹೃದಯದಲ್ಲಿಯೂ ಮಾಯಾಜಾಲ. ಹೇ ದುರ್ಯೋಧನ, ಹೇ ನನ್ನ ಪ್ರಾಣ ಸಖ, ಈಗ ನೀನು ಕಟ್ಟೆ. ಹೇ ಅಷ್ಟದಿಕ್ಪಾಲಕರೇ, ನೀವೇ ನನ್ನ ಕೌರವ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಕವಚವನ್ನು ಅಪಹರಿಸಿದನು. ಅವನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರರು ಬಿಲ್ಲನ್ನು ಮುರಿದು ಬಿಸಾಡಿದರು. ಶ್ರೀಕೃಷ್ಣ ಪರಮಾತ್ಮನಾದರೂ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗಲಾದರೂ ನನ್ನ ಹೆತ್ತ ತಾಯಿಯು ದೀನಬಾಣ ಬಳಿ ಬಂದು ದೊಡ್ಡ ಬಾಣವನ್ನು ತೊಡಬೇಡವೆಂದು ವಾಗ್ದಾನವನ್ನು ಕೇಳುತ್ತಿರುವಳು. ಇರಲಿ, ಪ್ರಪಂಚ, ಕುಲ, ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ. ಈ ನನ್ನೆರಡು ಬಾಹುಗಳಲ್ಲಿ ಶಕ್ತಿ ಇರುವವರೆಗೆ ನನ್ನ ಕೌರವ ಸ್ವಾಮಿಗಾಗಿಯೇ ಹೋರಾಡುವೆನು. ಉಳಿದದ್ದು ದೈವೇಚ್ಛೆ. ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯೋಳ್ ಕರ್ಮದಾರಿಗೆ ಕಾಡಿಡಲೊಲ್ಲೆ. ಇರೋ ಕೊಡುವೆನು ಭಾಷೆಯೇನು ಬಿಡುಜಿಂದಯ ಜನನೀ. ಅಮ್ಮ ಜನನೀ, ಅಮ್ಮ ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರಿಯು ತೊಡುವುದಿಲ್ಲ ನಾ ಮತ್ತೊಮ್ಮೆ. ಹಿಡಿಯುವುದೊಂದೇ ಬಾಣದ ಗುರಿಯು ತೊಡುವುದಿಲ್ಲ ನಾ ಮತ್ತೊಮ್ಮೆ. ಮುಗಿಲೆ ಇಳಿದು ಬರಲಿ, ಈ ಧರೆಯ ಬೆರೆದು ನಿಲ್ಲಲಿ. ಮುಗಿಲೆ ಇಳಿದು ಬರಲಿ, ಈ ಧರೆಯ ಬಿರಿದು ನಿಲ್ಲಲಿ. ಇದ್ದಾನೆ ತಪ್ಪೆ ನಮ್ಮ, ನಿನ್ನಾನ ಸತ್ಯವಮ್ಮ. ದಯ ಜನನೀ, ಅಮ್ಮ, ಖಂಡಿತವಾಗಿಯೂ ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ.
ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಅಮ್ಮ, ನಿನ್ನ ಮಾತಿನಂತೆ ಯುದ್ಧರಂಗದಲ್ಲಿ ಒಮ್ಮೆ ತೊಟ್ಟ ಬಾಣವನ್ನು ಪುನಃ ಕೊಡುವುದಿಲ್ಲ ತಾಯಿ. ಈಗ ನಿನಗೆ ಸಂತೋಷವಾಯಿತೆ ತಾಯಿ. ಅಮ್ಮ, ಕರ್ಣ, ಅಮ್ಮ, ಹೇಳು ಮಗನೇ. ಅಮ್ಮ, ಹೆತ್ತ ತಾಯಿಯಾದ ನಿನ್ನ ಪ್ರಥಮ ದರ್ಶನ ಇಂದು ನನಗಾಯಿತು ತಾಯಿ. ಬಹುಶಃ ಇದೇ ಕೊನೆಯ ದರ್ಶನವೆಂದು ತೋರುವುದು ತಾಯಿ. ಕರ್ಣ, ಹೌದು ತಾಯಿ. ಅಮ್ಮ, ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ನೀನು ಯಾರಲ್ಲಿಯೂ ಹೇಳಬೇಡ ತಾಯಿ. ಯಾವ ಕಾರಣಕ್ಕಾಗಿ ಮಗನೇ? ಯಾವ ಕಾರಣಕ್ಕಾದರೂ ಸರಿಯೇ ಅಮ್ಮ. ನಾನೊಂದು ವೇಳೆ ಮೃತನಾದರೆ ಸತ್ಯಸಂಧನನಾದ ಆ ಧರ್ಮರಾಯನಿಂದಲೇ ಅಮ್ಮ. ಅಮ್ಮ, ಅಮ್ಮ, ಸತ್ಯಸಂಧನನಾದ ಆ ಧರ್ಮರಾಯನಿಂದಲೇ ನನ್ನ ಉತ್ತರ ಕ್ರಿಯಾತಿಗಳನ್ನು ನೀನೇ ಕೊಡಬೇಕೆಂದು ಬೇಡವೆನು ತಾಯಿ, ಬೇಡವೆನು. ಅಮ್ಮ, ಅಮ್ಮ, ನಾನೊಂದು ವೇಳೆ ಮೃತನಾದರೆ ಅಮ್ಮ, ಈ ಕರ್ಣನು ಸೋತನಲ್ಲ, ಇವನು ನನ್ನ ಮಗ ಎಂದು ಇಡೀ ಜಗತ್ತಿಗೆ ತಿಳಿಯುವಂತೆ ಅಮ್ಮ ಸಾರಿ ಸಾರಿ ಹೇಳು ತಾಯಿ, ಸಾರಿ ಸಾರಿ.
ಇಷ್ಟೊಂದು ಜನರ ಮರಣದಿಂದ ಈ ಸಂಸ್ಥೆ ಸ್ಥಾಪನೆ ಆಗುವುದಾದರೆ, ಉದ್ಧಾರವಾಗುವುದಾದರೆ ಅಂತಹ ಧರ್ಮವೇ ನಾಶವಾಗಿ ಹೋಗಲಿ. ಅಮ್ಮ ಬಗೆ ಬಗೆಯೊಳು ನೊಂದು ಕಣ್ಣೀರ ಬರೆದೆ, ಬಗೆ ಬಗೆಯೊಳು ನೊಂದು ಕಣ್ಣೀರ ಬರೆದೆ. ಅಮ್ಮ ಅಮ್ಮ ಹೋಗಿ ಬರುವೆಯ, ಹೋಗಿ ಬರುವೆಯ ಜನನೀ ದೈವಾನುಕೂಲವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥವಲ್ಲವೇ? ಇರಲಿ, ನೆಚ್ಚಿರುವ ನನ್ನ ಸ್ವಾಮಿಯ ಇಚ್ಛೆಯ ಕಿಂಚಿತ್ತೋ ತುಚ್ಛನಾಗದೆ ಕೆಚ್ಚಿರುವ ತನಕ ಆ ನನ್ನ ಸ್ವಾಮಿಗಾಗಿಯೇ ಹೋರಾಡುವೆನು. ಉಳಿದದ್ದು ದೈವೇಚ್ಛೆ. ನಾನೀಗಲೇ ರಣಾಂಗಕ್ಕೆ ತೆರಳುವೆನು. ಪ್ರಾತಂಕಾಲದ ಉದಿಸಿದ ಭಾನುವಿಗೆ ವಂದಿಸಲು ನಾ ಜವದಲ್ಲಿ ಹೋಗೆ, ಪ್ರಾತಂಕಾಲದ ಉದಿಸಿದ ಭಾನುವಿಗೆ ವಂದಿಸಲು ನಾ ಜವದಲ್ಲಿ ಹೋಗೆ. ಇಂದಿನ ದಿನ ಅಶುಭವ ಕೋರಿ ಇಂದಿನ ದಿನ ಅಶುಭವ ಕೋರಿ ಸಂಧಿಸಿದೆ ನಗೆ ಮಹಾಲೋಕವು. ಸಂಧಿಸಿದೆ ನಗೆ ಮಹಾಲೋಕವು. ಸಹಿಸೆನು ಮನದ ಈ ಅಪಶಕುನ, ಸಹಿಸೆನು ಮನದ ಈ ಅಪಶಕುನ. ಪಾಹಿ ಪರಮದಯ ದೇವ, ಪಾಹಿ ಪರಮದಯ ದೇವ. ಸಹಿಸೆನು ಮನದ ಈ ಅಪಶಕುನ. ಇದೇಕಿಂತಹ ದುಶ್ಶಕುನ? ಪ್ರಾತಂಕಾಲದ ಉದಯ ಗೀತೆಯು ತೋರಿನ ಸ್ವರದಂತೆ ಸಮ್ಮಿಳಿತವಾಯಿತು. ಬೆಳಗಿನ ಜಾವದಲ್ಲಿ ಕೂಗುತ್ತಿದ್ದ ಗೂಯಿಗಳ ಅಮಂಗಳ ಸ್ವರವೂ ಸಮ್ಮಿಳಿತವಾಯಿತು. ಸೂರ್ಯನನ್ನು ವಂದಿಸಲು ತಲೆ ಎತ್ತಿದಾಗ ಆಕಾಶದಿಂದ 106 ನಕ್ಷತ್ರಗಳು ಭೂಮಿಗುರುಳಿದವು. ಇವುಗಳ ನಿಮಿತ್ತವೇನು?
ಇವುಗಳೆಲ್ಲವೂ ನನ್ನ ಪುತ್ರನಿಗೆ ಯಾವ ಆಪತ್ತನ್ನು ಸಂಭವಿಸುವ ಸೂಚನೆ ಇದು. ದಯಾಮಯನೇ, ನನ್ನ ಕುಮಾರನಿಗೆ ಯಾವ ಅಮಂಗಳವೂ ಆಗದಿರಲಿ ತಂದೆ, ಯಾವ ಅಮಂಗಳವೂ ಆಗದಿರಲಿ. ಏಕೋ ಜನನಿ ಚಿಂತಾಕ್ರಾಂತಳಾಗಿರುವಳಲ್ಲ. ನಾನು ಯುದ್ಧಕ್ಕೆ ಆಶೀರ್ವಾದ ಬೇಡಲೆಂದೇ ಬಂದೆ. ಶಪಿಸುವಳು, ಆಶೀರ್ವದಿಸುವಳು. ಆದರೂ ಆಶೀರ್ವಾದ ಬೇಡುವುದು ಮಗನಾದ ನನ್ನ ಧರ್ಮ, ಆಶೀರ್ವಾದ ಮಾಡುವುದು ಬಿಡುವುದು ಆ ತಾಯಿಯ ಧರ್ಮ. ಪರಮಾತ್ಮ. ಅಮ್ಮ, ಅಮ್ಮ. ಯಾರು ಯಾರು? ಸುಯೋಧನ, ಸುಯೋಧನ, ಬಾ ಮಗನೇ ಬಾ. ನಾನು ಕೂಡ ನಿನ್ನ ನಿರೀಕ್ಷಣೆಯಲ್ಲೇ ಇದ್ದೆನು ಕಂದ. ರಾತ್ರಿಯೆಲ್ಲವೂ ನಿದ್ರೆ ಇಲ್ಲ, ಬೆಳಕು ಹರಿಯುತ್ತಲೇ ದುರ್ಮಿತ್ತ ಪರಂಪರೆಗಳು. ಬಾ ಮಗನೇ, ನನ್ನ ಎದುರಿನಲ್ಲಿ ಮೊಳಕಾಲೂರಿ ಕುಳಿತುಕೋ. ಈ ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ದಯಾಮಯನೇ, ನನ್ನ ಕುಮಾರನಿಗೆ ಯಾವ ಅಮಂಗಳವೂ ಆಗದಿರಲಿ ತಂದೆ. ಹೇಳು ಕಂದ. ಅಮ್ಮ, ಇಂದು ಯುದ್ಧದ ಪ್ರಾರಂಭದ ದಿವಸ. ನಾನು ಯುದ್ಧಕ್ಕೆ ಹೊರಟಿರುವೆನು. ನನಗೆ ಆಶೀರ್ವದಿಸಿ ಅನುಜ್ಞೆಯನ್ನು ಕೊಡು ತಾಯಿ. ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ಯುದ್ಧಕ್ಕೆ ಆಜ್ಞೆಯನ್ನು ಕಟ್ಟವರಾರು? ಅಮ್ಮ, ನಿನ್ನ ಎದೆ ಹಾಲು ಕುಡಿದು ಈ ನಿನ್ನ ಕೋಮಲವಾದ ಕೈಗಳಿಂದ ತೊಟ್ಟಿಲು ತೂಗಿಸಿಕೊಂಡು ಬೆಳೆದ ಈ ಬಾಹುಗಳಲ್ಲಿ ಬಲ ಇರುವವರೆಗೂ ಈ ದುರ್ಯೋಧನನು ಯುದ್ಧದ ಸಲುವಾಗಿ ಯಾರ ಅನುಜ್ಞೆಯನ್ನು ಬೇಡುವುದಿಲ್ಲ ತಾಯಿ. ಏಕೆ? ಈಗಾಗಲೇ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೆ ತಾಯಿ? ತಿಳಿದಿರುವೆನು ಕುಮಾರ, ತಿಳಿದಿರುವೆನು. ಆದ್ರೆ ಅದನ್ನು ನಿನ್ನ ಢಾಂಬಿಕ ಪ್ರದರ್ಶನದ ಪರಮಾವಧಿ ಎಂದು ಪಾಂಡವರನ್ನು ಹೆದರಿಸಲು ಹೂಡಿದ ಆಟವೆಂದು ತಿಳಿದಿದ್ದೇನೆ ವಿನಃ ಧರ್ಮ, ನೀತಿ, ನ್ಯಾಯ, ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ಘೋರ ಯುದ್ಧವನ್ನು ಆಹ್ವಾನಿಸಿರುವೆ ಎಂದು ನಾನು ಭಾವಿಸಿರಲಿಲ್ಲ ಸುಯೋಧನ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ, ಯುದ್ಧವು ಮಾನವನ ಕರ್ಮ. ಕುಮಾರ ನೋಡು, ನಿನ್ನ ಗೃಹದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಶಾಂತಿ ದೇವಿಯನ್ನು ತಿರಸ್ಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನವನ್ನು ಕೊಡಬೇಡ ಮಗನೇ. ಅಮ್ಮ, ಈ ಅಪೌರುಷವಾದ ವಾಕ್ಯಗಳನ್ನು ಮಾತ್ರ ಕೇಳಲಾರೆ. ಅಮ್ಮ, ವೈರಿಗಳು ನುಗ್ಗಿ ಬರುವ ಸಪ್ಪಳ ಕೇಳಿ ಕೆರಳಿ ನಿಲ್ಲುವ ಕೇಸರಿಯಮ್ಮ ಈ ದುರ್ಯೋಧನ. ಶತ್ರುಗಳ ಬಿಸಿ ರಕ್ತವನ್ನು ತರ್ಪಣ ಕೊಡಬಲ್ಲ ಸಾಹಸವಂತ ಸಹೋದರರು. ಮೃತ್ಯುವೇ ಮೈ ಅಡ್ಡಿ ಬಂದರು ಎದೆಯೊಡ್ಡಿ ನಿಲ್ಲುವ ಭೀಷ್ಮ, ದ್ರೋಣ, ಕರ್ಣಾದಿಗಳಿರುವಾಗ ಈ ಒಂದಲ್ಪದ ಯುದ್ಧದ ಸಲುವಾಗಿ 100 ಜನ ವೀರ ಪತ್ರರನ್ನು ಎತ್ತ ನೀನು ಚಿಂತಾಕ್ರಾಂತಳಾಗುವುದೇ? ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ, ಜಗತ್ತೆಲ್ಲವೂ ಪ್ರತಿಭಟಿಸಿದರು. ಈ ದುರ್ಯೋಧನ ಧರ್ಮಚ್ಯುತನಾಗುವುದಿಲ್ಲಮ್ಮ, ಧರ್ಮಚ್ಯುತನಾಗುವುದಿಲ್ಲ. ನನಗೆ ಯುದ್ಧ ಛಲವೇಕೆ ಕುರು ನಂದನ, ನಿನ್ನ ಛಲದಾತಿರೇ ಕುರು ವಂಶದ ಮಲ. ಛಲವೇಕೆ ಕುರು ನಂದನ, ನಿನ್ನ ಛಲದಾತಿರೇ ಕುರು ವಂಶದ ಮಲ. ಛಲವೇಕೆ ಕುರು ನಂದನ. ಸುಯೋಧನ ಮಗನೇ, ನನ್ನ ಮಾತನ್ನು ಕೇಳು, ನನ್ನ ಮಾತನ್ನು ಕೇಳುವಂತ. ಹುಡುಕಿನಿ ಕೆಡಬೇಡ, ಕೆಡುಕ ನಾಶಿಸಬೇಡ ಸುಯೋಧನ. ಹುಡುಕಿನಿ ಕೆಡಬೇಡ, ಕೆಡುಕ ನಾಶಿಸಬೇಡ. ಪಾಂಡು ನಂದನರಲ್ಲಿ ವೇಷವ ತಳಬೇಡ. ಕುಮಾರ ಮಗನೇ, ಹುಡುಕಿನಿ ಕೆಡಬೇಡ, ಕೆಡುಕ ನಾಶಿಸಬೇಡ. ಪಾಂಡು ನಂದನರಲ್ಲಿ ವೇಷವ ತಳಬೇಡ. ಕುರುಪಾಂಡ
ಪಾಂಡವರ ಸಾಕು ನಿನ್ನ ನೀತಿ ಬೋಧೆ ಸುಯೋಧನ ಸಾಕು ನಿನ್ನ ನೀತಿ ಬೋಧೆ ಬರೆಯೊಳಗೆ ಕುರುಪತಿಗೆ ಸಮರಿಹರಿ ಭಯ ಬೇಕೆ ಬಿಡು ಮಾತೆ ಎಲ್ಲ ಛಲದಲ್ಲಿ ಬಲದಲ್ಲಿ ಅನುಮಾನವೇ ಭಯ ಬೇಕೆ ಬಿಡು ಮಾತೆ ಬೇಡ ಮಗನೇ, ಅಮ್ಮ ನನ್ನ ಮಾತನ್ನು ಕೇಳು. ಮೆರೆಯುವೆ ಶೌರ್ಯದಿ ಛಲವನ್ನು ಬಿಡದಲೆ ಅಮ್ಮ ಬೇಡ ಕಂದ, ಮೆರೆಯುವೆ ಶೌರ್ಯದಿ ಛಲವನ್ನು ಬಿಡದಲೆ ಕರೆಯೋ ಧರ್ಮಕ್ಕೆ ಜಯವನ್ನು ತರುವೆ ಧರ್ಮಕ್ಕೆ ಜಯವನ್ನು ತರುವೆ ಕುರುಳ ಪಾಂಡವರನ್ನು ರಣದೊಳು ಬಲಿ ಕೊಡುವೆ ಸುಯೋಧನ ಕುರುಳ ಪಾಂಡವರನ್ನು ರಣದೊಳು ಬಲಿ ಕೊಡುವೆ ಘನತರ ಗೀತಿ ಗಳಿಸುತ್ತ ಮೆರವೆ ಬೇಡ ಮಗನೇ, ಬೇಡ ಕಂದ. ಘನತರ ಕೀರ್ತಿಯ ಗಳಿಸುತ್ತ ಮೆರವೆ ಭಯವೇಕೆ ಬಿಡು ಮಾತೆ ನನ್ನ ಛಲದಲ್ಲಿ ಬಲದಲ್ಲಿ ಅನುಮಾನವೇಕೆ ಅಮ್ಮ ಭಯವೇಕೆ ಜನನಿ ಭಯವೇಕೆ ಬಿಡು ಮಾತೆಯ ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಮಗನೇ. ಧರ್ಮವು ತ್ಯಾಗದ ಪವಿತ್ರ ಸ್ಥಾನ, ಲೋಭದ ಜೀವಂತ ನರಕವಲ್ಲ. ನೀನು ಲೋಭಗ್ರಸ್ತನಾಗಿ ಪಾಂಡವರನ್ನು ನಾನಾ ರೀತಿಯಲ್ಲಿ ಹಿಂಸಿಸಿದೆ. ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಮೋಸದಿಂದ ಅಪಹರಿಸಿದೆ. ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ಮಾನಭಂಗಕ್ಕೆ ಕೈ ಹಾಕಿ ಸ್ತ್ರೀ ಮಾತೃತ್ವವನ್ನು ನಿನ್ನ ಕಾಲಿನಿಂದ ನೀನೇ ತುಳಿದೆ. ಅಂದ ಮೇಲೆ ನಿನ್ನಂಥ ನೀಚನು ನೀಚಾಶಯನು ಧರ್ಮವನ್ನು ತಿಳಿಯುವುದು ಹೇಗೆ ಸಾಧ್ಯ? ತಿಳಿಯುವ ಇಚ್ಛೆ ಇದ್ದರೆ ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಯುದ್ಧದ ಚಿಂತೆಯನ್ನು ಬಿಟ್ಟು ಬಿಡು ಮಗನೇ. ಪಾಂಡವರು 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 ಆ ಪಾಂಡವರು ಮಾಡಿದುದು ಧರ್ಮ ಸಮ್ಮತವೇ ಆದರೆ ಆ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ. ಪತ್ನಿಗೆ ಅಪಮಾನವಾಗುತ್ತಿರುವುದನ್ನು ನೋಡಿ ಎದುರಿಗೆ ಕುಳಿತುಕೊಳ್ಳುವುದು ಕ್ಷತ್ರಿಯ ಧರ್ಮವಂತಿರಲಿ ಮಾತ, ಅದು ಮಾನವ ಧರ್ಮವೂ ಅಲ್ಲ. ಕುಮಾರ, ನನ್ನ ಸತಿ ಭಾನುಮತಿಗೆ ಚಚ ನನ್ನಂತಃಪುರದ ಒಬ್ಬ ಸಾಮಾನ್ಯ ಚೇತಿಗೆ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಗೊತ್ತೇ? ಏನು ಮಾಡುತ್ತಿದ್ದೆ ಸುಯೋಧನ? ಹಣಬಂಧವನ್ನು ನಿರಾಕರಿಸಿ ಆ ಅಪಮಾನಕ್ಕೆ ಪ್ರತಿರೋಧವನ್ನು ಆ ಕೂಡಲೇ ಮಾಡಿಬಿಡುತ್ತಿದ್ದೆ. ಆದರೆ ಆ ಧರ್ಮ ಧುರೀಣರಾದ ಪಾಂಡವರು ಮಾಡಿದ್ದಾದ್ರೆ ಏನು ಮಾತ? ಏನು ಮಾಡಿದರು? ಒಬ್ಬ ನಿಸ್ಸಹಾಯಕನ ಒಪ್ಪದಂತಹ ತಾಟಸ್ಥ್ಯ ಭಾವ. ಅದಕ್ಕೆ ಅಮ್ಮ ನನಗೆ ಆ ಪಾಂಡವರನ್ನು ಕಂಡರೆ ಅಷ್ಟೊಂದು ದ್ವೇಷ. ಅಮ್ಮ ಅವರನ್ನು ಸಮೂಲನವಾಗಿ ನಾಶ ಮಾಡಿ ಶಂತನು ದುಷ್ಯಂತಾದಿ ನನ್ನ ಪೂರ್ವಜರ ಪುಣ್ಯ ಸ್ಮೃತಿಯ ಕೀರ್ತಿಯನ್ನು ಈ ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ನನಗೆ ಆಶೀರ್ವದಿಸಿ ಅನುಜ್ಞೆಯನ್ನು ಕೊಡು ಮಾತ. ನನ್ನ ಆಶೀರ್ವಾದವನ್ನು ಬಯಸುವೆಯ ಕುಮಾರ? ಹೌದು ಮಾತ. ಅದು ಈ ಜ್ಞಾತಿ ಹಿಂಸೆಗೆ ನನ್ನ ಶುಭ ಕಾಮನೆಗಳು ಅಷ್ಟೊಂದು ಅಗತ್ಯವೇನೆ? ದುಷ್ಟ, ಆದರೆ ಅದನ್ನು ನೀನು ಹೊಂದಲಾರೆ. ನಿನ್ನನ್ನು ಆಶೀರ್ವದಿಸುವ ಮೊದಲು ನನ್ನ ಕಂಠವನ್ನೇ ಬಂಧಿಸಿ ವಾಕ್ ಸ್ಫೂರ್ತಿಯೇ ನಾಶವಾಗುವಂತೆ ಮಾಡುವೆನು. ಹೋಗು, ಹೊರಟು ಹೋಗು ಸುಯೋಧನ. ನನ್ನ ಆಶೀರ್ವಾದವನ್ನು ಬಯಸಬೇಡ, ಹೊರಟು ಹೋಗು. ಅಮ್ಮ, ನಿನ್ನಂತಹ ಪತಿವ್ರತೆ ಶಿರೋಮಣಿಯ ಉದರದಲ್ಲಿ ಶತ ಸಹೋದರಲ್ಲಿ ಹಿರಿಯ ಮಗನಾಗಿ ಜನಿಸಿ ಅಮ್ಮ 100 ಜನ ಸಹೋದರರ ಮಧ್ಯೆ ಕಿಂಚಿತ್ತು ದಾಯಾದಿ ಮತ್ಸರ ಹುಟ್ಟದಂತೆ ಈ ವಂಶವನ್ನು ಸಂಭಾಳಿಸಿಕೊಂಡು ಬಂದಿದ್ದೇನೆ.
ಆದರೆ ಆ ಪಾಂಡವರ ಇವರ ವಿಚಾರವಾಗಿ ಮಾತೆಯ ಮಾತನ್ನು ಧಿಕ್ಕರಿಸಿದ ಮಹಾಪಾಪ ನನ್ನ ಪಾಲಿಗೆ ಕಟ್ಟಿಟ್ಟ ಬುದ್ಧಿ ಯಾದರೂ ಸರಿ ಆ ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನಿಸಿಯೇ ಬಿಡುತ್ತೇನೆ. ದುರ್ಯೋಧನ, ನೀನು ಆಹ್ವಾನಿಸುತ್ತಿರುವುದು ಯುದ್ಧವನ್ನಲ್ಲ, ನಿನ್ನ ಶತ್ರುವನ್ನು. ಒಂದು ವೇಳೆ ನೀನೇನಾದ್ರೂ ಯುದ್ಧವನ್ನು ಆಹ್ವಾನಿಸುವುದೇ ಆದರೆ ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದ ಕೋಡಿಯಲ್ಲಿ ಮುಳುಗುವುದು. ಮುಳುಗಲಿ. ಹಸ್ತಿನಾವತಿಯ ದಡದಲ್ಲಿ ಹರಿಯುತ್ತಿರುವ ಗಂಗಾ ನದಿಯು ರಕ್ತದ ಕೋಡಿಯಾಗಿ ಹರಿಯುವುದು. ಹಸ್ತಿನಾವತಿ ಹೆಂಗಳೆಯ ಮಾಂಗಲ್ಯವು ಕಳಚಿ ಕೈಯಲ್ಲಿ ಹಿಡಿದು ನಿಂತಾಗ ಅಗ್ನಿ ಜ್ವಾಲೆಯು ಹತ್ತಿ ಉರಿಯುವುದು. ಅಬ್ಬಬ್ಬಾ, ಶಿವ ಶಿವ, ನೀನೇನು ಮಾನವನೋ ಇಲ್ಲ ದಾನವನೋ? ಈ ಅಮ್ಮನ ಮುಂದೆ ಈ ದುರ್ಯೋಧನನು ಮಾನವನೇ. ಆದರೆ ಆ ನನ್ನ ಪಾಂಡವರ ಸಲುವಾಗಿ ಮಹಾದುರ್ಗ. ಹೀಗೇನು ಮಾಡಲಿ? ಇವನೆನ್ನ ಪುತ್ರನು 100 ಜನ ಮಕ್ಕಳನ್ನು ಪಡೆದರೂ ಕೂಡ ಇವನನ್ನು ಅತ್ಯಾದರದಿಂದ ಸಾಕಿ ಸಲಹಿರುವೆನು. ಆದರೆ ಈಗ ಇವನು ನನ್ನ ಮಾತನ್ನೇ ಕೇಳುತ್ತಿಲ್ಲ. ಏನು ಮಾಡಲಿ? ನಾನೇನು ಮಾಡಲಿ? ಆದರೂ ಕೂಡ ನಾನು ಹಡದ ಮಗನೇ, ಆಶೀರ್ವದಿಸೇ ಕಳಿಸುವೆನು. ಕುಮಾರ ಸುಯೋಧನ, ಬಾ ಮಗನೇ, ನನ್ನೆದುರಿನಲ್ಲಿ ಮೊಳಕಾಲೂರಿ ಕುಳಿದುಕೋ. ಈ ಗಾಂಧಾರಿಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿಯೂ ಕೂಡ ವಜ್ರ ಇದಕ್ಕಿಂತ ಕಠಿಣವಾಗುವುದು. ಪ್ರಿಯತನಯ ಮಗನೇ, ಪ್ರಿಯತನಯ ಶ್ರೇಯೋವಂತನಾಗೋ, ಪ್ರಿಯತನಯ ಶ್ರೇಯೋವಂತನಾಗೋ, ಶೇಷ ಶಯನದೊಳು ಸುವಿಧಾನಿಯಾಗಿ, ಕ್ರಿಯ ಧರ್ಮದೊಳು ದಯಾಮಯನಾಗಿ. ಕುಮಾರ ಮಗನೇ, ಶೇಷ ಶಯನದೊಳು ಸುವಿಧಾನಿಯಾಗಿ, ಕ್ರಿಯ ಧರ್ಮದೊಳು ದಯಾಮಯನಾಗಿ, ಪ್ರಿಯತನಯ ಶ್ರೇಯೋವಂತನಾಗೋ, ಪ್ರಿಯತನಯ ಶ್ರೇಯೋವಂತನಾಗೋ. ಕುಮಾರ ಮಗನೇ, ಜನನಿಯ ಜಯ ಘೋಷ ಧ್ವನಿಯು ತನಿರಸನರೆಯಲಿ. ಜನನಿಯ ಜಯ ಘೋಷ ಧ್ವನಿಯು ತನಿರಸನರೆಯಲಿ. ಸದಾ ಪ್ರಿಯತನಯ ಶ್ರೇಯೋವಂತನಾಗೋ, ಪ್ರಿಯತನಯ ಶ್ರೇಯೋವಂತನಾಗೋ. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲಿ. ಏತೋ ಧರ್ಮಸ್ತತೋ ಜಯಃ, ಏತೋ
ಧರ್ಮಸ್ತತೋ ಜಯ ಏತೋ ಧರ್ಮ ಸ್ತತೋ ಜಯ ಹೋಗು ಕುಮಾರ, ಅಪ್ರತಿಮ ಪೌರುಷದಿಂದ ಹೋರಾಡಿ ಜಯಶೀಲನಾಗು. ಹೋಗು ಮಗನೇ, ಹೋಗು ಕಂದ. ಯತೋ ಧರ್ಮಸ್ತತೋ ಜಯ, ಯತೋ ಧರ್ಮಸ್ತತೋ ಜಯ, ಯತೋ ಧರ್ಮಸ್ತತೋ ಜಯ. ಹೌದು ಹೌದು, ಕಾಲೋಚಿತ ಧರ್ಮಕ್ಕಾಗಿ ರಣಕಂಕಣವನ್ನು ತೊಟ್ಟ ಈ ಛಲದಂಕ ಮಲ್ಲನಿಗೆ ಜಯವಾಗಲೇಬೇಕು. ಇನ್ನು ದಶ ದಿಕ್ಕುಗಳು ಕಿವುಡಾಗುವಂತೆ ಮೋರ್ಘರೆಯಲ್ಲಿ ರಣಭೇರಿಗಳು ಮುಗಿಲು ಮುಟ್ಟುವಂತೆ ಝೇಂಕರಿಸಲಿ ರಣ ಕಹಳೆಗಳು. ಆರಲಿ ಈ ನನ್ನ ಕುರುವಂಶದ ಉರಗ ಪತಾಕೆ. ಆ ಮಂಗಳದ ಬೊಂಬೆಳಕೆ ಆ ಪಾಂಡವರಿಗೆ ನಾಂದಿ. ಅಮ್ಮನಿಗಿಂತ ಅನ್ಯ ದೇವರಿಲ್ಲ, ಜಗದ ನಾಣ್ಣುಡಿ. ಅಂತಹ ಅಮ್ಮನ ಆಶೀರ್ವಾದವೇ ನನಗೆ ಲಭಿಸಿತೆಂದ ಮೇಲೆ ಹೊರಗೆ ಸರಿ ಸಮಾನರಾರಿಹರು. ನನಗೆ ಸರಿ ಸಮಾನರಾರಿಹರು. ಚಲವೀರನಿಗೆ ಕುರು ಸಾಮ್ರಾಟ ನನಗೆ ಸರಿ ಸಮಾನರಾರಿಹರು. ತ್ರಿಭುವನದೊಳಗೆ ನಾ ಪ್ರಬಲೇಶ, ತ್ರಿಭುವನಂತೂ ಜಗವಗಳಿಪುದೀಗ. ತ್ರಿಭುವನದೊಳಗೆ ನಾ ಪ್ರಬಲೇಶ, ತ್ರಿಭುವನಂತೂ ಜಗವಗಳಿಪುದೀಗ. ಶಪಥವಗೈದು ಸಮರಕ್ಕೆ ನಿಂತರು, ಶಪಥವಗೈದು ಸಮರಕ್ಕೆ ನಿಂತರು. ಸಾಧಿಸಿ ವೈರಿಯ ಛೇದಿಸಿ ಬರುವೆ, ಸಾಧಿಸಿ ವೈರಿಯ ಛೇದಿಸಿ ಬರುವೆ. ಕ್ಷಣ ಕ್ಷಣದಿ ಪರಸ್ಪರರೆ ನನಗೆ ಸರಿ ಸಮಾನರಿಹರು. ಚಲವೀರನಿಗೆ ಕುರು ಸಾಮ್ರಾಟ ನನಗೆ ಸರಿ ಸಮಾನರಾರಿಹರು. ಅದಮ ಭೀಮನ ಓದಿಸಲು ನಾನು ವಿಧ ವಿಧ ಅದಮ ಭೀಮನ ಓದಿಸಲು ನಾನು ಅದಮ ಭೀಮನ ಓದಿಸಲು ನಾನು ವಿಧ ವಿಧ ಪ್ರಯೋಗವೆಸಗಿದೆನು. ಗದಾ ಯುದ್ಧದಿ ಗಡಗಡ ನಡಗಿದ್ದಿ. ಅದಮ ಭೀಮನ ಓದಿಸಿನ ಗದಾ ಯುದ್ಧದಿ ಗಡಗಡ ನಡಗಿ. ಪಟ್ಟನು ಹಾಕಿ ತಣದಿ ನಿಂತೊಡ, ಪಟ್ಟನು ಹಾಕಿ ತಣದಿ ನಿಂತೊಡ. ಪಟ್ಟನ ಒದದು ಕೆಡವೆ, ಪಟ್ಟನ ಭೀಮನ ಒದದು ಕೆಡವೆ. ಕ್ಷಣ ಕ್ಷಣದಿ ಪರ ಸಮದಿ ಮೆರೆಯು ಹೊರಗೆ ಸರಿ ಸಮಾನರಾರಿಹರು. ಚಲವೀರನಿಗೆ ಕುರು ಸಾಮ್ರಾಟ ನನಗೆ ಹೊರಗೆ ಸರಿ ಸಮಾನರಾರಿಹರು. ನನಗೆ ಸರಿ ಸಮಾನರಾರಿಹರು. ನನಗೆ ಸರಿ ಸಮಾನರಾರಿಹರು. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸಿ ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಿರುವ ವೀರ ಯೋಧರನ್ನೊಮ್ಮೆ ತೋರಿಸಿ ಜನಾರ್ದನ. ನಿಶ್ಚಯ ಅರ್ಜುನ. ವಿಜಯ ಸವದಳೀಕ್ಷಿ ಸೈನ್ಯರವೇ ರಣಭುವಿಯ ಭರಿಯ ವಿಜಯ. ಮಾತ ಪರಮಾತ್ಮ, ವಿಜಯ
ಜವದಳೀಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ ಮಹಾಭೀಕರ ಜಯ ಧನಿಕರ ಸಹಸ್ರ ಕುಮಾಳು ಭಯಂಕರ ಆತ ಪರಮಾತ್ಮ ಮಹಾಭೀಕರ ಜಯ ಧನಿಕರ ಸಹಸ್ರ ಕುಮಾಳು ಭಯಂಕರ ಮಹಾರಥಿಕ ಬಹುಪಾಧಾದಿ ಪರಿರುತ ಮಹಾರಥಿಕ ಬಹುಪದಾದಿ ಪರಿರುತ ಸಹಕಾರಿ ಬಲ ಸಮಕ್ರಾಂತ ವಿಜಯ ಜವದಳೀಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ ಆತ ಪರಮಾತ್ಮ ಹಯ್ಯುತ್ತ ನಿವ ಹಯ್ಯುತ್ತ ತುರುಗ ಗಜ ಸಹಿತ ವಿಭವ ಮುದಿತ ಕಲಿತ ಹಯ್ಯುತ್ತ ನಿವ ಹಯ್ಯುತ್ತ ತುರುಗ ಗಜ ಸಹಿತ ವಿಭವ ಮುದಿತ ಕಲಿತ ಸುಹಿತ ರೋಚಕುಲ ಮಹಾಪ್ತಿನಿಗಿಲ ಆತ ಪರಮಾತ್ಮ ತುಹಿನ ರೋಚಕುಲ ಮಹಾಪ್ತಿನಿಗಿಲ ರೂಪ ಬರಿದ ಕುರು ವಿಷಯ ಹರಿ ಕಲಿತ ಆತ ಜನಾರ್ದನ ರೂಪ ಬರಿದ ಕುರು ವಿಷಯ ಹರಿ ಕಲಿತ ರೂಪ ಬರಿದ ಕುರು ವಿಷಯ ಹರಿ ಕಲಿತ ವಿಜಯ ಜವದಳೀಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ ರಣಭುವಿಯ ಪರಿಯ ವಿಜಯ ರಣಭುವಿಯ ಪರಿಯ ವಿಜಯ ಇತ್ತ ನೋಡು ಪಾರ್ಥ ಪರಮಾತ್ಮ ಕೌರವನ ಚದುರಂಗ ಬಲ ಸವಿತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಂತೆ ಉಲ್ಮೀತವಾದ ಸಾಗರದಂತೆ ಕಾಣುವುದು. ಇತ್ತ ನೋಡು ಪಾರ್ಥ ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಸೇನಾ ರಚನೆಯನ್ನು ಪರಿಪಾಲಿಸುತ್ತಿರುವನು. ಅವರ ಹಿಂದೆ ಸೌಬಲ ರಾಜ ಶಕುನಿ ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವರಥದಲ್ಲಿ ಕುಳಿತಿರುವರೇ ಕೌರವೇಶ್ವರನ ಸೋದರರು 98 ಮಂದಿ ಸೋದರರು. ಆ ಸಮೂಹದಲ್ಲಿ ದುರ್ಯೋಧನ ಮಕ್ಕಳು ಸಹ ಕುಳಿತಿರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಮುಂದೆ ಬಂದು ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ಒಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಂತೆ ನಮ್ಮ ಕಡೆ ನೋಡುತ್ತಿರುವನು ಅಶ್ವತ್ಥಾಮನು. ಇತ್ತ ನೋಡು ಅರ್ಜುನ ಪರಮಾತ್ಮ ಸ್ವರ್ಣಮಯವಾದ ಅಷ್ಟಶೋಭಿತ ರಥದಲ್ಲಿ ಶ್ವೇತ ವಸಂತಧಾರಿಯಾಗಿ ಕುಳಿತಿರುವ ಮಹಾಪುರುಷನೇ ಕೌರವೇಶ್ವರನ ಸೇನಾಧಿಪತಿ ಭೀಷ್ಮನು. ನೆರೆಗುವುದರಿಂದ ಕೂಡಿದ ಅವನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುವುದನ್ನು ನೋಡು ಅರ್ಜುನ. ಪರಮಾತ್ಮ ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಿಮಾ ಪುರುಷನಿಗೆ ಮೊದಲು ವಂದಿಸು. ಆಜ್ಞೆ ಮಾಧವ. ಹೇ ಭೀಷ್ಮನ್ ಗುರು ಪಿತಾಮಹ, ಇದು ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ಪರಮಾತ್ಮ, ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನ್ನೊಡನೆ ತಿಳಿಸಬಲ್ಲನಾದರೂ ಏನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಪರಮಾತ್ಮ ಏಕೆ ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಪರಮಾತ್ಮ, ಭಯಬೇಕು ನಾನರಿಯೇ ಮಾಧವ. ಪರಮಾತ್ಮ ಅರ್ಜುನ, ಭಯಬೇಕು ನಾನರಿಯೇ ಮಾಧವ. ಭೂಮಿಯನ್ನು ನೋಡಿ ಜಾರಿದು ಗಾಂಡೀವ. ಪರಮಾತ್ಮ ಅರ್ಜುನ, ಭೂಮಿಯನ್ನು ನೋಡಿ ಜಾರಿದು ಗಾಂಡೀವ. ಭಯಬೇಕು ನಾನರಿಯೇ ಮಾಧವ. ಪಾರ್ಥ, ಪರಮಾತ್ಮ ಬಂದು ಬಳಗ ಮೋಹ. ಪರಮಾತ್ಮ ಅರ್ಜುನ,
ಬಂದು ಬಳಗ ಮೋಹ ಕೃಷ್ಣ ಬೆಳಗ ಮೋಹ ಹರಿದು ರಣದಾಹ ಜನಾರ್ದನ ಅರ್ಜುನ ಬಂದು ಬೆಳಗ ಮೋಹ ಹರಿದು ರಣದಾಹ ಒದಿಸಲೆ ನಾನಿವರ ಗುರು ಜನರ ಒದಿಸಲೇ ನಾನಿವರ ಗುರು ಜನರ ಭಯಬೇಕು ನಾನರಿಯೇ ಮಾಧವ ರಣಭೂಮಿಯನ್ನು ನೋಡಿ ಜಾರಿತು ಗಾಂಡೀವ ಪರಮಾತ್ಮ ಆತ ರಣಭೂಮಿಯನ್ನು ನೋಡಿ ಜಾರಿತು ಗಾಂಡೀವ ಭಯಬೇಕು ನಾನರಿಯೇ ಮಾಧವ ಮಾಧವ ಕೃಷ್ಣ ಕೇಶವ ಪರಮಾತ್ಮ ಬಂದು ಒಂದು ಸಾರಿ ಗುರು ಸೈನ್ಯದ ಕಡೆ ದೃಷ್ಟಿಸಿ ನೋಡಿ. ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು. ಇವರಲ್ಲೆಷ್ಟು ಜನರ ದಮಳೆಗಳಲ್ಲಿ ಭರತ ವಂಶದ ಪವಿತ್ರತ್ವವು ಅರಿತಿರುವುದನ್ನು ನೀವು ಬಲ್ಲೆಯ. ಪರಮಾತ್ಮ, ರಾಜ್ಯದ ಮೇಲಿನ ಆಸೆಗಾಗಿ ಜ್ಞಾತಿ ಒದಗಿ ಗುರು ಹಿಂಸೆಗೆ ಕೈ ಹಾಕಲಾರೆನು. ರಥವನ್ನು ತಿರುಗಿಸು ಮಿತ್ರ, ರಥವನ್ನು ತಿರುಗಿಸು ಮಿತ್ರ. ಖಂಡಿತವಾಗಿ ಅರ್ಜುನ, ಇದೇನು ಅರ್ಜುನ, ಇದೇನು ಇಂಥ ವಿಷಮಾಸಾರದಲ್ಲಿ ನಿನ್ನಲ್ಲಿ ಕಶ್ಮಲ ಭಾವವು ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಹುಟ್ಟಿ ಅನಾರಿನಂತೆ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂದು ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ಸಹಿಸಲಾರೆ. ಆದ್ದರಿಂದ ಈ ಮನೋದೌರ್ಬಲ್ಯವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು. ಒಂದು ಸಾರಿ ಪುರುಷನ್ಯದ ಕಡೆ ದೃಷ್ಟಿಸಿ ಆಚಾರ್ಯ ಪರಮಾತ್ಮ, ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿಸಿ ನೋಡಿ. ಇವರೆಲ್ಲರೂ ಬಂಧು ಬಾಂಧವರು, ಗುರು ಹಿರಿಯರು. ಗುರು ವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾ ವೃತ್ತಿಯ ಮೇಲಲ್ಲವೇ? ಪರಮಾತ್ಮ, ಯಾರನ್ನು ಯಾರು ವಧಿಸುವರು ಪಾರ್ಥ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಇದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನೀನು, ನಾನು ಸಹ ಹಿಂದೆ ಅನೇಕ ಸಾರಿ ಜನಿಸುವು, ಮುಂದೆಯೂ ಸಹ ಜನಿಸುವವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಆಗಬೇಕಾದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನೀನು ಆ ಧರ್ಮವನ್ನು ಪಾಲನೆ ಮಾಡ್ಪಾರ್ಥ. ಪರಮಾತ್ಮ, ಯುದ್ಧದ ಹೆಸರಿದ್ದರೆ ನನ್ನ ಸರ್ವಾಂಗಗಳು ನಿಶ್ಚೇತಿತವಾಗಿರುವ. ಪರಮಾತ್ಮ, ನಾನು ಹೇಡಿಯಲ್ಲ,
ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಹೇಳು ಪರಮಾತ್ಮ, ಯುದ್ಧದ ಹೊರತಾಗಿ ಕ್ಷತ್ರಿಯರಿಗೆ ಮತ್ತ ಮಾರ್ಗವಿಲ್ಲವೇ? ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಧರ್ಮ ಅವಲಂಬನೆಯು ಅನರ್ಥಕಾರಿ. ಅರ್ಜುನ, ಪರಮಾತ್ಮ, ನೆನಪಿರಲಿ, ಇದು ಧರ್ಮ ಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಬಾಜಕನೆನಿಸುವೆ. ನಿನ್ನಂಥ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತಲೂ ಘೋರತನವಾದದ್ದು. ಶತ್ರುಗಳು ಹೇಡಿ ಎಂದು ಹೊಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಆದ್ದರಿಂದ ಈ ಮನೋದೌರ್ಬಲ್ಯವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು. ಜನಾರ್ದನ, ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ ಧರ್ಮ ಪಾಲನೆಯೋ? ನನ್ನನ್ನು ಉಭಯಭ್ರಷ್ಟನಾಗದಂತೆ ಒಂದು ಮಾರ್ಗವನ್ನು ಕರುಣಿಸು ಪರಮಾತ್ಮ. ಅರ್ಜುನ, ಪರಮಾತ್ಮ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಗಸಕ್ತ ಚಿತ್ತನಾಗಿ ಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿ, ಪರದಲ್ಲಿ ಸ್ವರ್ಗವನ್ನು ಪಡೆಯುವ ಪಾರ್ಥ. ಜನಾರ್ದನ, ಈ ದಿವ್ಯ ವಾಣಿಯಿಂದ ನನ್ನ ಮೋಹವು ನಾಶವಾಯಿತು. ಪರಮಾತ್ಮ, ಕರ್ಮಯೋಗಿ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಗೆ ಉತ್ತರವನ್ನು ಕರುಣಿಸು ಮಹಾಮಹಿಮ, ಉತ್ತರವನ್ನು ಕರುಣಿಸು. ಅರ್ಜುನ, ಪರಮಾತ್ಮ, ಇಹಲೋಕದಲ್ಲಿ ನಾವಿಬ್ಬರು ಅನೇಕ ಸಾರಿ ಜನಿಸುವು, ಮುಂದೆಯೂ ಸಹ ಜನಿಸುವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ 2 ಹಂತರಗಳು. ಅದರ ನೆನಪು ನನಗಿದೆ, ನಿನಗಿಲ್ಲ. ನಾನು ಜನ್ಮಜರಾಯಿತನು, ಅವ್ಯಾತ್ಮಕನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮದ ಉದ್ಧಾರವಾಗುವುದು, ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವೇ ನನ್ನ ಅವತಾರದ ಉದ್ದೇಶಗಳು ಪಾರ್ಥ. ಪರಮಾತ್ಮ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನ ಜನಾರ್ದನಾಗಿ ಮಾಡು ಪರಮಾತ್ಮ. ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ, ಉತ್ತರವನ್ನು ಕರುಣಿಸು. ಉತ್ತರವನ್ನು ಕರುಣಿಸು ಮಹಾಮಹಿಮ, ಉತ್ತರವನ್ನು ಕರುಣಿಸು. ಯಥಾ ಯಥಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯೂನಾಹ ಧರ್ಮಸ್ಯ ತದಾತ್ಮಕಂ ಸುಜಮ್ಯಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ 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 ನಾನು ಮಾಯಾವಿ, ಸರ್ವ ಪ್ರಪಂಚವಲ್ಲೂ ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸುವೆನು. ವಾಯುವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸುವೆನು. ಮನೋಬುದ್ಧಾಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಪ್ರಭವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣನು, ಸರ್ವಶ್ರೇಷ್ಠನು, ಸರ್ವಾಂತರಾಮಿಯಾದ ಪರಾವಸ್ತು ನಾನು. ದಾರದಲ್ಲಿ ಮಣಿಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಭೂತವಾಗಿರುವುದು. ನಾನು ನೀರಿನ ರಸಾತ್ಮಕನು, ಸೂರ್ಯ ಚಂದ್ರರ ಕಾಂತಿಯು ನನ್ನದು. ಸಮಸ್ತ ದೇವತೆಗಳಿಗೆ ಆದಿ ಕಾರಣನು ನಾನು. ರುದ್ರರಲ್ಲಿ ಶಂಕರನು, ವೇದಗಳಲ್ಲಿ ಸಾಮುವು, ಋಷಿಗಳಲ್ಲಿ ಭೃಗುವು ಆಗಿರುವೆನು. ನನ್ನ ವಿಭೂತಿಗಳು ಅನಂತ, ಅಗಣ್ಯ, ಅಬೋಧ. ಅದರಲ್ಲೊಂದಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯೂ ಪಾರ್ಥ. ಪರಮಾತ್ಮ,
ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು. ಹೃದಯ ಅಂಧಕಾರವು ಹರಿಯಿತು. ಏ ಯೋಗೀಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು ಪರಮಾತ್ಮ. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕಾಲ ಸ್ವರೂಪನು ನಾನು. ಈ ಕುರುಕ್ಷೇತ್ರ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಬಾರಿಗೆ ಆಪೋಷಣ ಮಾಡಿ ಉದರದಲ್ಲಿ ಧರಿಸಿಕೊಡು. ನೀನು ನಿಮಿತ್ತ ಮಾಡಕ್ಕೆ ನನ್ನ ಸಹಾಯಕನಾಗು. ನೋಡು ನನ್ನ ಸಂಹಾರ ಮೂರ್ತಿಯ ದರ್ಶನ. ಎಂತಹ ಭಯಾನಕ ರೂಪವಿದು. ಈ ಮಾನವ ಚಕ್ಷುಗಳಿಂದ ಈ ರೌದ್ರ ರೂಪವನ್ನು ನೋಡಲಾಗ ಪರಮಾತ್ಮ. ಎನ್ಮನವು ಚಂಚಲದ ಕಾರ್ಗತಲೆಯಾಗಿ ಬಾಳ್ ಬೆಳಕು ನೀನಾಗಿ ಸ್ಥಿರ ಚಿತ್ತವಾಯಿತು ದೇವಾ ದೇವಾ. ಕಿಂಕರನ ಪೊರೆಯೋ ಕರುಣಾಮೂರ್ತಿ, ನಿನ್ನ ಸೌಮ್ಯ ರೂಪವ ತೋರೋ. ಶರಣೋ ಶರಣೋ ಗಿರಿದಾರೆ ಗಿರಿದಾರೆ ಪರಮಾತ್ಮ. ಶರಣರ ಪೊರೆಯೋ ಜೀವನ ನಿಧಿಯೇ ಜನಾರ್ದನ. ಶರಣರ ಪೊರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ ವಾಸುದೇವ. ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿಸು ನೀ ರಾಧಾರಮಣ ಮುಕ್ತಿಯ ಕರುಣಿಸು ನೀ. ಚಲರೆ ಪ್ರಭು ನಿನ್ನ ವಿಶ್ವರೂಪವ ವಾಸುದೇವ. ನೋಡಲರೆ ಪ್ರಭು ನಿನ್ನ ವಿಶ್ವರೂಪವ ಜೋಡಿಸಿ ಕರಗಳ ನೀಡುವೆ ಚರಣಕ್ಕೆ ಪರಮಾತ್ಮ. ಜೋಡಿಸಿ ಕರಗಳ ನೀಡುವೆ ಚರಣಕ್ಕೆ ಮಾಡು ಕೃಪೆಯನೋ ತಾಮರನೆನ್ನಳು ಮಾಡು ಕೃಪೆಯನೋ ವಾಸುದೇವ. ಮಾಡು ಕೃಪೆಯನೋ ತಾಮರನೆನ್ನಳು ಮಾಡು ಕೃಪೆಯನೋ ಭೀಕರ ರೂಪದ ಬೇಗೆಯ ಸಹಿಸೆ. ಭೀಕರ ರೂಪದ ಬೇಗೆಯ ಸಹಿಸೆ. ಶರಣರ ಪೊರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ ಪರಮಾತ್ಮ. ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿಸು ನೀ ರಾಧಾರಮಣ ಮುಕ್ತಿಯ ಕರುಣಿಸು ನೀ ಕರುಣಿಸು ನೀ ಕರುಣಿಸು ನೀ. ಪರಮಾತ್ಮ, ಈ ನಿನ್ನ ರೌದ್ರ ರೂಪವನ್ನು ಈ ಮಾನವ ಚಕ್ಷುಗಳಿಂದ ನೋಡಲಾಗದು ಪ್ರಭು. ಪರಮಾತ್ಮ, ಈ ನಿನ್ನ ರೌದ್ರ ರೂಪವನ್ನು ಧಾರಣ ಮಾಡಿ ಶಾಂತಮೂರ್ತಿ ದರ್ಶನವನ್ನು ಮಾಡು ಪರಮಾತ್ಮ. ಶಾಂತಮೂರ್ತಿ ದರ್ಶನವನ್ನು ಭಯವನ್ನು ಬಿಡು ಪ್ರಾಣಸಕ ಪರಮಾತ್ಮ. ಗದಾ ಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ಸಾಗುವ ನಾವಿಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರ ರಕ್ತಪ್ರಳಯದಲ್ಲಿ ನಿನ್ನ ನೌಕೆಯು ಪ್ರತಪಷ್ಟವಾಗುವುದಂತೆ ನೋಡಿಕೊಂಡು ದಡವನ್ನು ಮುಟ್ಟಿಸಲು ನಾನು ಕರ್ಣಾಧಾರನಾಗಿ ನಿಂತಿರುವನು. ಅರ್ಜುನ, ಪರಮಾತ್ಮ, ತೆಗೆದುಕೋ ಗಾಂಡೀವವನ್ನು, ಮುಳುಗಿಸುವ ರಣಕಾಳೆಯನ್ನು.
ನೋಡಲ್ಲಿ ಬೆದರಾಡುತ್ತಿದೆ ಸೈನ್ಯ. ಈ ಗುರುಕುಲ ಕಳಂಕ ಸ್ವರೂಪದವರು ನೋಡಲ್ಲಿ ಬೆದರಾಡುತ್ತಿದೆ ಸೈನ್ಯ. ಕುರುಪಿತ ಮಹರೋ ದ್ರೋಣ ಕರ್ಣರು ಶಲ್ಯ ಸೈನ್ಯವ ಅಶ್ವತ್ಥಾಮರು. ಆತ ಪರಮಾತ್ಮ ಕುರುಪಿತ ಮಹರೋ ದ್ರೋಣ ಕರ್ಣರು ಶಲ್ಯ ಸೈನ್ಯವ ಅಶ್ವತ್ಥಾಮರು. ಗದರದಲ್ಲಿ ಕದನವ ಮಾಡೈ ಗದರದಲ್ಲಿ ಕದನವ ಮಾಡೈ ಪಾಂಡವ ಕೀರ್ತಿಯ ಮುಗಿಲಲ್ಲಿ ಬೆರೆಸೈ ಪಾಂಡವ ಕೀರ್ತಿಯ ಮುಗಿಲಲ್ಲಿ ಬೆರೆಸೈ ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಈ ಗುರುಕುಲ ಕಳಂಕ ಸ್ವರೂಪದವರು